ಮೇಲ್ಮನೆ ಆಟದಲ್ಲಿ ವರ್ಕೌಟ್ ಶುರು ಆಗಿದೆ ಈಗ. ಅಂದ್ರೆ ಡಿಕೆಶಿ ಅವರಿಗೆ ಮಾಸ್ಟರ್ ಗೇಮ್ ಬಗ್ಗೆ ಗೊತ್ತಾಗ್ತಾ ಬರ್ತಾ ಇದೆ. ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಪರಿಷತ್ ಚುನಾವಣೆ ರಣಕಥನ ಈಗ 5ಕ್ಕೆ ಗೆದ್ದು ಸ್ಥಾನ ಡಿಕೆ ತಂತ್ರಗಾರಿಕೆ ತಂಡ ಹೊಡೆದ ಮೈತ್ರಿ ನಾಯಕ. ಬಹಳಷ್ಟು ವರ್ಕೌಟ್ ಅನ್ನ ಮಾಡಲಾಗಿತ್ತು. ಆ ವರ್ಕೌಟ್ ಅಲ್ಲಿ ಡಿಕೆಶಿ ಗೇಮ್ ಸ್ಟ್ರಾಟಜಿ ಏನಿತ್ತು, ಆ ಒಂದು ಮಾಸ್ಟರ್ ಗೇಮ್ ಏನಿತ್ತು, ಅಂತೂ ಇಂತೂ ಜಿದ್ದಾಜಿದ್ದಿಗೆ ಬಿದ್ದು ಅದು ಪರಿಷತ್ ಚುನಾವಣೆಯ ರಣಕದನ ಏರೇ ಬಿಟ್ಟಿತ್ತು. ಸದ್ಯ 5ಕ್ಕೆ 5 ಗೆದ್ದು ಈ ಒಂದು ಸ್ಥಾನಗಳು ಗೆದ್ದು ಬೀಗಿರೋದ್ರಿಂದ ಕಾಂಗ್ರೆಸ್ ಪಡೆ ಸೆಲೆಬ್ರೇಷನ್ ಮೂಡ್ನಲ್ಲಿದೆ. 5ನೇ ಅಭ್ಯರ್ಥಿ ಗೆಲ್ಲಿಸುವ ಮೂಲಕ ಡಿಕೆ ವರ್ಚಸ್ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಹೆಚ್ಚಿಗೆ ಆಗ್ತಾ ಇದೆ. ಆಪ್ತ ವಿನಯ್ ಕಾರ್ತಿಕ್ನ ಗೆಲ್ಲಿಸಿಕೊಂಡಂತಹ ಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ವರ್ಚಸ್. ಡಿಕೆ ಶಿವಕುಮಾರ್ ಅವರು ಪರಿಷತ್ ಚುನಾವಣೆ ಫಲಿತಾಂಶ ಅನೌನ್ಸ್ ಆಗ್ತಾ ಇದ್ದಂತೆ ಡಿಕೆ ಸರ್ಕಾರಕ್ಕೆ ಮತ್ತಷ್ಟು ಬೂಸ್ಟ್ ಸಿಕ್ಕಂತಾಗಿದೆ. ಈಗ ಡಿಕೆ ತಂತ್ರಗಾರಿಕೆಗೆ ತಂಡ ಹೊಡೆದಂತಹ ಮೈತ್ರಿ ನಾಯಕರು ಅನ್ಯ ಪಕ್ಷದ ಶಾಸಕರನ್ನ ಸೆಳೆಯುವಲ್ಲಿ ಒಂದು ಕಡೆ ಮುಂದಾಗಿದ್ರು. ಇತ್ತ ಮೇಲುಗೈಯನ್ನ ಸಾಧಿಸಿದ ಡಿಕೆ ಶಿವಕುಮಾರ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಗೆಲುವಿನ ಹಿಂದೆ ಟ್ರಬಲ್ ಶೂಟರ್ ಮೈಂಡ್ಗಳ ಗೇಮ್ ಮತ್ತೆ ಸ್ಟ್ರಾಟಜಿ ಇತ್ತು. ಸೊ ಅದರಿಂದಾಗಿಯೇ ಹಾಗಿದ್ರೆ ಸಿಎಂ ತಂತ್ರಗಾರಿಕೆ ಅಂದ್ರೆ ಡಿಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ ಮೈಂಡ್ ಗೇಮ್ ಏನು, ಆ ತಂತ್ರಗಾರಿಕೆ ಏನು ಅಂತ ನೋಡೋದಾದ್ರೆ, ಶಾಸಕ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಚಲನವಲನದ ಮೇಲೆ ಕಣ್ಣನ್ನ ಇಟ್ಟಿದ್ದು. ಪರಿಷತ್ ಚುನಾವಣೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಂತಹ ಸಿಎಂ ಡಿಕೆ ಶಿವಕುಮಾರ್ ಅವರು ಶಾಸಕರು ಯಾರ ಸಂಪರ್ಕಕ್ಕೂ ಸಿಗದಂತೆ ರೆಸಾರ್ಟ್ನಲ್ಲಿ ಇಟ್ಕೊಂಡು ತಂತ್ರವನ್ನ ರೂಪಿಸಿದ್ರು. ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಮತ ಚಲಾವಣೆಯ ತರಬೇತಿಯನ್ನ ಕೊಡ್ತಾ ಇದ್ರು. ಅದೇ ಸಿಎಲ್ಪಿ ಸಭೆಯನ್ನ ಮಾಡಿದ್ರು. ಬಿಡದಿ ಹತ್ರ ಇರುವಂತಹ ವಂಡರ್ಲಾ ರೆಸಾರ್ಟ್ ಬಳಿ ತಂತ್ರವನ್ನ ರೂಪಿಸಿಕೊಂಡು ಯಾವ ಶಾಸಕರು ಯಾರ ಸಂಪರ್ಕಕ್ಕೂ ಹೋಗುವ ಹಾಗಿಲ್ಲ ಅನ್ನೋ ರೀತಿಯಲ್ಲಿ ಅವರೆಲ್ಲರನ್ನೂ ಕೂಡ ರೆಸಾರ್ಟ್ನಲ್ಲಿ ಇರಿಸಿಕೊಂಡು ತಂತ್ರವನ್ನ ರೂಪಿಸಿದ್ರು. ಪ್ರತಿಯೊಬ್ಬ ಶಾಸಕರಿಗೂ ಮತ ಯಾವ ರೀತಿಯಾಗಿ ಚಲಾವಣೆ ಮಾಡಬೇಕು ಅನ್ನೋ ರೀತಿಯಾಗಿ ತರಬೇತಿಯನ್ನ ಕೊಟ್ಟಿದ್ರು ಡಿಕೆ ಶಿವಕುಮಾರ್. ಅಭ್ಯರ್ಥಿಗಳಿಗೆ ನಿಗದಿತ ಮತವನ್ನ ಹಾಕಲು 5 ತಂಡಗಳ ರಚನೆಯನ್ನ ಮಾಡಿಕೊಂಡ್ರು ಆ ರೆಸಾರ್ಟ್ನಲ್ಲಿ. ಇದಕ್ಕಾಗಿಯೇ ಹೈಟೆಕ್ ಕಣ್ಗಾವಲು ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು. ಎಲ್ಲಾ ಶಾಸಕರ ಮೇಲೆ ನಿಗಾವನ್ನ ವಹಿಸಿದ್ರು. ಪ್ರತಿ 30 ಶಾಸಕರಿಗೆ ಹಿರಿಯ ಶಾಸಕ ಉಸ್ತುವಾರಿಯಾಗಿ ನೇಮಕವನ್ನ ಮಾಡಿದ್ರು. ಆ ಸಭೆಯಲ್ಲಿ, ಆ ರೆಸಾರ್ಟ್ನಲ್ಲಿ ಸಭೆ ನಡೆದಾಗ ಅಲ್ಲಿ ಪ್ರತಿ 30 ಶಾಸಕರಿಗೆ ಒಬ್ಬೊಬ್ಬ ಹಿರಿಯ ಶಾಸಕರನ್ನ ಉಸ್ತುವಾರಿಯಾಗಿ ಕೊಟ್ಟು ಅವರಿಗೆ ನೇಮಕವನ್ನ ಮಾಡಿ ಯಾವ ರೀತಿಯಾಗಿ ಮತವನ್ನ ನಮ್ಮ ಹತ್ರ ಹಿಡ್ಕೋಬೇಕು, ನಮ್ಮ ಹಿಡಿತದಲ್ಲಿ ಇರಬೇಕು ಅನ್ನೋದನ್ನ ತರಬೇತಿಯನ್ನ ಕೊಡಿಸ್ತಾ ಇದ್ರು. ವಿಧಾನಸೌಧಕ್ಕೆ ಬರುವ ಸಂದರ್ಭದಲ್ಲಿಯೂ 5 ಪ್ರತ್ಯೇಕವಾದಂತಹ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇದೇ ಕಾರಣಕ್ಕೆ ಬಸ್ ವ್ಯವಸ್ಥೆಯನ್ನ ಮಾಡಿದ್ದು. ಬಿಕಾಸ್ ಯಾವ ಶಾಸಕರು ಯಾರ ಸಂಪರ್ಕಕ್ಕೂ ಹೋಗಬಾರದು, ನಮ್ಮ ಸಂಪರ್ಕದಲ್ಲೇ ಇದ್ದು ಚುನಾವಣೆ ಆದ ನಂತರ ಬೇಕಾದ್ರೆ ಹೋಗ್ಲಿ ಅಂತ ಹೇಳಿ. ಒಬ್ಬರಲ್ಲ ಇಬ್ಬರಲ್ಲ 7ರಿಂದ ಅಡ್ಡ ಮತದಾನವಾಗಿದೆ. ಅಡ್ಡ ಮತದಾನ ಮಾಡಿದ ಶಾಸಕರ ಪತ್ತೆಯೇ ಈಗ ಸವಾಲಾಗಿದೆ. ಸೋಲಿನ ಹೊಡೆತ ಯಾರ ಹೆಗಲಿಗೆ ಜವಾಬ್ದಾರಿಯಾಗಿದೆ? ಹಾಗಿದ್ರೆ ಪರಿಷತ್ ಕದನ ಬಿಜೆಪಿಗೆ ಅಡ್ಡ ಮತದಾನದ ಬರೆ ಈಗ ಬಿದ್ದಿರೋದು.
ಪ್ರತ್ಯೇಕವಾದಂತಹ ಬಸ್ ವ್ಯವಸ್ಥೆ ಕೊನೆಗೂ ವಿಪಕ್ಷಗಳ ಕೋಟಿಗೆ ಕೈ ಹಾಕಿ 11 ಮತಗಳನ್ನು ಸೆಳೆಯುವಲ್ಲಿ ಸಕ್ಸಸ್ ಆಯಿತು ಡಿಕೆ ಸರ್ಕಾರ. ಇತ್ತ 2 ಅಡ್ಡ ಮತದಾನಗಳಾಗಿರೋದು, ಒಬ್ಬರಲ್ಲ ಇಬ್ಬರಲ್ಲ 7ರಿಂದ ಅಡ್ಡ ಮತದಾನ ಆಗಿರೋದು ಬಿಜೆಪಿಯಿಂದ. ಯಾಕಂದ್ರೆ ಏನು ಅಡ್ಡ ಮತದಾನದ ಭೀತಿ ಇತ್ತು, ಈ ಕ್ರಾಸ್ ವೋಟಿಂಗ್ ಇತ್ತು, ಅದು ಸಿಕ್ಕಾಪಟ್ಟೆ ಆತಂಕ ಮೂಡಿಸ್ತಾ ಇತ್ತು ಕಾಂಗ್ರೆಸ್ಸಿಗರಿಗೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿರೋರು ಅಡ್ಡ ಮತದಾನ ಮಾಡ್ತಾರೆ ಅಂತೇಳಿ ಅವ್ರಿಗೆ ರೆಸಾರ್ಟ್ಗೆ ಕರ್ಕೊಂಡೋಗಿ ಒಂದಷ್ಟು ತಂತ್ರವನ್ನು ರೂಪಿಸ್ಕೊಂಡು ಅವ್ರನ್ನ ಎಲ್ಲಾ ಶಾಸಕರುಗಳನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಆದರೆ ಬಿಜೆಪಿಯವರು ಹೇಳ್ತಾರೆ, ಅದರಲ್ಲೂ ಮುಖ್ಯವಾಗಿ ಆರ್ ಅಶೋಕ್ ಅವರು ಹೇಳಿದ್ರು, ನಮಗೆ ಅಡ್ಡ ಮತದಾನದ ಭೀತಿ ಏನಿಲ್ಲ, ನಮ್ಮ 2 ಅಭ್ಯರ್ಥಿಗಳು ಗೆಲ್ತಾರೆ, ನಮ್ಗೇನಾದ್ರೂ ಭೀತಿ ಇಲ್ಲಪ್ಪ, ನಾವು ಆರಾಮಾಗಿದ್ದೀವಿ, ನಮ್ದೆಲ್ಲ ಅನ್ಕೊಂಡಂಗೆ ನಡೀತಾ ಇದೆ ಅಂತೇಳಿ ಆರ್ ಅಶೋಕ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ರು. ಆದರೆ ಈಗ ಕಾಂಗ್ರೆಸ್ನ ಆತ್ಮವಿಶ್ವಾಸದ ವರ ಈ ಕಡೆ ಕೆಲಸ ಮಾಡ್ತಾ ಇದ್ರೆ, ಇತ್ತ ಬಿಜೆಪಿ ದೋಸ್ತಿ ಶಾಕ್ ಆಗ್ತಾ ಇದೆ. ಅಡ್ಡ ಮತದಾನ ಒಬ್ರು ಹಾಕಿಲ್ಲ, ಇಬ್ರು ಹಾಕಿಲ್ಲ, ಬರೋಬ್ಬರಿ 7ರಿಂದ ಅಡ್ಡ ಮತದಾನ ಆಗಿದೆ. ಹಾಗಾಗಿ ಅಡ್ಡ ಮತದಾನ ಮಾಡಿದ ಶಾಸಕರ ಪತ್ತೆಯೇ ಈಗ ಸವಾಲಾಗಿರೋದು.